ಗುರುದೇವ್, ವೃಶ್ಚಿಕ ರಾಶಿಯವರು ಯಾವ ರತ್ನವನ್ನ ಧರಿಸಿದ್ರೆ ಅವರಿಗೆ ಶುಭ ಸಿಗುತ್ತೆ, ಯಾವ ಕೆಲಸವನ್ನ ಮಾಡಿದ್ರೆ ಅವ್ರಿಗೆ ಆಗ ಬರುತ್ತೆ, ಏನೇ ಆದ್ರೂ ಏಳಿಗೆ ಆಗ್ತಾ ಇಲ್ಲ, ನಿಂತ ನೀರಾಗ್ಬಿಟ್ಟಿದೆ ಜೀವನ, ಅಭಿವೃದ್ಧಿ ಆಗ್ಬೇಕು, ಈ ರತ್ನಗಳನ್ನ ಧರಿಸೋದ್ರಿಂದ ಆದ್ರೂ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತಾ? ಈ ರೀತಿ ಹಲವಾರು ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಉದ್ಭವ ಆಗುವಂಥದ್ದು ಸತ್ಯ. ಆದರೆ ಅದಕ್ಕೆ ಪರಿಹಾರ ಅಂತ ಹೇಳಿ ಬಹಳಷ್ಟು ಜನ ಏನೇನೋ ರತ್ನಗಳನ್ನ ಹಾಕೊಳ್ಳಿ ಅಂತ ಹೇಳಿರ್ತಾರೆ, ಒಂದು ಕಾಮನ್ ಆಗಿ ಪ್ರೆಡಿಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಆದರೆ ನೀವು ನಿಮ್ಮ ಜಾತಕವನ್ನ ನೋಡಿ ಸುಲಭವಾದಂತಹ ರೀತಿಯಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಯಾವ ರೀತಿ ಹಾಕೋಬೇಕು ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ವೃಶ್ಚಿಕ ರಾಶಿಯವರಿಗೆ ಆಗಿರುವಂತಹ ಒಂದು ವಿಶೇಷವಾದಂತಹ ರತ್ನ ಯಾವ್ದಾಗ್ ಬರುತ್ತೆ, ಯಾವ ರತ್ನವನ್ನ ಧರಿಸಿದ್ರೆ ಅವರಿಗೆ ಅದೃಷ್ಟ ಬರುತ್ತೆ ಅಂತ ಹೇಳಿ ಪರಿಪೂರ್ಣವಾದ ಮಾಹಿತಿ. ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥದ್ದು ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ. ಒಟ್ಟು 9 ಪಾದಗಳು, 3 ನಕ್ಷತ್ರಗಳು, ಒಂದು ರಾಶಿ, ಅದು ವೃಶ್ಚಿಕ ರಾಶಿ. ತುಂಬಾ ಜನ ಸೆಲೆಬ್ರಿಟಿಗಳು ಅಥವಾ ರಾಜಕಾರಣಿಗಳು ಅವರ ಕೈಯಲ್ಲಿ ಹಲವಾರು ರತ್ನಗಳನ್ನ ಧರಿಸಿರೋದನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೇವೆ. ಆ ರತ್ನ ಅವ್ರು ಯಾತಕ್ಕೋಸ್ಕರ ಹಾಕಿದ್ದಾರೆ, ಅದು ನಿಜವಾಗ್ಲೂ ಕೆಲಸ ಮಾಡುತ್ತಾ, ಅದರಿಂದ ನಮಗೇನಾದ್ರೂ ಉಪಯೋಗ ಇದೆಯಾ, ನಾವ್ ಯಾವ ರತ್ನ ಹಾಕಿದ್ರೆ ಸಕ್ಸಸ್ ಆಗ್ತೀವಿ, ಅಥವಾ ನಮ್ಮ ರಾಶಿಗೆ ಯಾವ ರತ್ನ ಹಾಕೋದು ಉತ್ತಮ ಅಂತ ಹೇಳಿ ಬಹಳಷ್ಟು ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ರತ್ನವನ್ನ ಯಾವ ಬೆರಳಿಗೆ ಹಾಕ್ಬೇಕು, ಈ ರೀತಿ ಹಲವಾರು ಡೌಟ್ಸ್ ಗಳಿರುತ್ತೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ರಾಶಿ ಅನುಗುಣವಾಗಿ ನೀವು ಯಾವ್ಯಾವ ರೀತಿ ಧರಿಸ್ಬೇಕು, ಧರಿಸಿದ್ರೆ ಅದೃಷ್ಟಗಳು ಬರುತ್ತೆ ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನೋಡ್ತಾ ಹೋಗೋದಾದ್ರೆ, ಯಾವುದೇ ರತ್ನವನ್ನ ಧರಿಸೋದಕ್ಕಿಂತ ಮುಂಚೆ ಈ ವಿಚಾರಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಆ ವಿಚಾರಗಳೇನು ಅಂದ್ರೆ, ಈಗ ಒಂದು ರಾಶಿ, ಆ ರಾಶಿಗೆ ಒಬ್ಬ ಅಧಿಪತಿ, ಅದರಲ್ಲಿ 3 ನಕ್ಷತ್ರ, 3 ನಕ್ಷತ್ರಕ್ಕೆ 3 ಅಧಿಪತಿಗಳು ಹೊಂದಿರ್ತಾರೆ. ಅದರಲ್ಲಿ ಯಾವುದೋ ಒಂದು ರತ್ನವನ್ನ ನೀವು ಧರಿಸಿದಿರಿ ಅಂದ್ರೆ, ಆ ರತ್ನ ನಿಮ್ಮ ರಾಶಿಯಾಧಿಪತಿ ಜೊತೆ ಫ್ರೆಂಡ್ಲಿ ಆಗಿದೆಯಾ, ಅಥವಾ ಅವನ ವೈರತ್ವ ಆ ಒಂದು ರತ್ನ ಜೊತೆ ಇದೆಯಾ, ಅಥವಾ ನೀವು ಹಾಕಿರ್ತಕ್ಕಂತಹ ಗ್ರಹದ ಕಲ್ಲಿದೆಯಲ್ಲ ಅದು ನಿಮಗೆ ಒಂದು ಲಾಭ ಸ್ಥಾನದಲ್ಲೋ ಉಚ್ಚ ಸ್ಥಾನದಲ್ಲಿ ಇದೆಯೋ ಅಂತ ಹೇಳಿ ನೋಡ್ಕೋಬೇಕು. ಯಾವ ದಶಾಭುಕ್ತಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ನೋಡ್ಕೋಬೇಕು. ಆ ನಂತರವಷ್ಟೇ ಒಂದು ರತ್ನವನ್ನ ನೀವು ಧರಿಸೋದಕ್ಕೆ ಸಾಧ್ಯ. ಹಾಗೆ ಬಹಳಷ್ಟು ಜನ ನಾನು ನೋಡಿರೋಂಥದ್ರಲ್ಲಿ ನಮಗೆ ಯಾವ ಬೆರಳಿಗೆ ಹಾಕೋಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ. ನೋಡಿ, ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು 5 ಪರ್ವಗಳಿರುತ್ತೆ. ಈ ಪರ್ವಗಳಲ್ಲಿ ಒಂದೊಂದು ಬೆರಳಿಗೂ ಕೂಡ ಒಂದೊಂದು ಪರ್ವ ಅಂತ ಇರುತ್ತೆ. ಆ ಪರ್ವಕ್ಕನುಗುಣವಾಗಿ ನೀವು ರತ್ನವನ್ನು ಧರಿಸಿದ್ರೆ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳಾಗತ್ತೆ, ಹಾಗೆ ಸಕ್ಸಸ್ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ಅದಿಲ್ಲದೆ ಯಾವುದೋ ಒಂದು ಸ್ಟೋನ್ ಹಾಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ರಾಶಿ ಅನುಗುಣವಾಗಿ ಯಾರೋ ಹೇಳಿದ್ರು, ಅಥವಾ ಯಾವುದೋ ಒಂದು ಜ್ಯುವೆಲ್ಲರಿಗೆ ಹೋದೆ, ಅಲ್ಲಿ ನೋಡಿ ಹೇಳ್ಬಿಟ್ರು ಅದನ್ನ ಹಾಕೊಂಡ್ರೆ ಒಳ್ಳೇದಾಗತ್ತಾ ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ನಿಮ್ಮ ಜನ್ಮ ಕುಂಡಲಿಯನ್ನ ನೋಡಿ ಆನಂತರವಷ್ಟೇ ಈ ರತ್ನಗಳನ್ನ ನೀವು ಧರಿಸ್ಕೋಬೇಕಾಗುತ್ತೆ. ಇದರ ಜೊತೆಗೆ ಬಹುಮುಖ್ಯವಾಗಿರತಕ್ಕಂಥದ್ದು, ಯಾವ ರತ್ನವನ್ನ ಯಾವ ಮೆಟಲ್ ಅಂದ್ರೆ ಯಾವ ಒಂದು ಲೋಹದಲ್ಲಿ ನೀವು ಧರಿಸ್ತೀರಾ ಅಂತ ಹೇಳಿ. ಅಂದ್ರೆ ಎಲ್ಲವನ್ನ ಕೂಡ ಚಿನ್ನದಲ್ಲಿ ಮಾಡಿ ಹಾಕೊಳ್ಳೋದಕ್ಕಾಗೋದಿಲ್ಲ, ಅಥವಾ ಎಲ್ಲವನ್ನ ಬೆಳ್ಳಿಯಲ್ಲಿ ಮಾಡಿ ಹಾಕೊಳ್ಳೋದಕ್ಕಾಗೋದಿಲ್ಲ. ಕೆಲವನ್ನ ಚಿನ್ನದಲ್ಲಿ, ಕೆಲವನ್ನ ಬೆಳ್ಳಿಯಲ್ಲಿ ಹಾಕೊಂಡಾಗ ಮಾತ್ರ ಆ ರತ್ನಗಳು ನಮಗೆ ಪರಿಪೂರ್ಣವಾಗಿ ಕೆಲಸ ಮಾಡುತ್ತೆ. ಹಾಗೆ ಈ ರತ್ನಗಳನ್ನ ಧರಿಸಿದ ಮೇಲೆ ಕಟ್ಟುನಿಟ್ಟಾಗಿ ಪಾಲಿಸಬೇಕಾದಂತಹ ಒಂದು ವಿಚಾರಗಳೇನಾದ್ರೂ ಇದೆಯಾ, ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಾದ್ರೂ ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಇದೆ. ಒಂದೊಂದು ರತ್ನಕ್ಕೂ ಕೂಡ ಇಷ್ಟಿಷ್ಟು ಆಯಸ್ಸು ಅಂತ ಇರುತ್ತೆ. ಅಂದ್ರೆ ನೀವು ತಗೊಳ್ಳುವಂತಹ ಕ್ಯಾರೆಟ್ ಮೇಲೆ ಅದರ ಆಯಸ್ಸು ನಿರ್ಧಾರ ಆಗಿರುತ್ತೆ. ಅದು ನಿಮಗೆ ಹಾಕೊಂಡೆ ಒಂದು ಸ್ಟೋನ್ ತಗೊಂಡೆ ಅಂದ್ರೆ ಲೈಫ್ ಪೂರ್ತಿ ಅದನ್ನ ಹಾಕೊಳ್ಳೋದಕ್ಕಾಗೋದಿಲ್ಲ. ಅದನ್ನ ಮತ್ತೆ ಮತ್ತೆ ಎನರ್ಜೈಸ್ ಮಾಡಬೇಕಾಗತ್ತೆ. ಅದನ್ನ ಎನರ್ಜೈಸ್ ಮಾಡೋದು ಹೇಗೆ ಅಂದ್ರೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಈ ರತ್ನಗಳನ್ನ ನೀವು ಉಪ್ಪು ನೀರಿನಲ್ಲಿ ತೊಳೆದಿಟ್ಟು ಆ ನಂತರದಲ್ಲಿ ಮತ್ತೆ ಅದನ್ನ ಹಾಕೊಳ್ಳೋದ್ರಿಂದ ನಿಮಗೆ ಆ ರತ್ನಗಳು ಕೆಲಸ ಮಾಡುತ್ತೆ, ಹಾಗೂ ಸಕ್ಸಸ್ ಅನ್ನೋದು ಕೂಡ ಕೊಡುತ್ತೆ. ನಾನು ಆಗ್ಲೇ ಹೇಳಬೇಕಾದ್ರೆ, ರಾಜಕಾರಣಿಗಳು ಅಥವಾ ಸಿನಿಮಾ ನಟ ನಟಿಯರು, ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ಏನ್ ಮಾಡ್ತಾರೆ, ವಿಶೇಷವಾದಂತಹ ರತ್ನಗಳನ್ನ ಅವರ ಕೈಯಲ್ಲಿ ಹಾಕಿರ್ತಾರೆ. ಅವ್ರನ್ನ ನೋಡ್ತಾ ಇದ್ರೆ ನೀವು ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿದ್ರೆ ಅವರು ಒಂದು ರತ್ನವನ್ನ ಹಾಕಿರಲ್ಲ, 2-3 ರತ್ನಗಳನ್ನ ಹಾಕಿರ್ತಾರೆ. ಆ ರತ್ನವನ್ನ ಅವರು ಆಗಾಗ ಬದಲಾವಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವರ ದಶಾಭುಕ್ತಿ ಅನುಸಾರವಾಗಿ ದಶ ಸ್ಟ್ರಾಂಗ್ ಇದ್ದಾಗ ಒಂದು ರತ್ನವನ್ನ ಹಾಕುವಂಥದ್ದು, ದಶ ವೀಕ್ ಇದ್ದಾಗ ಒಂದು ರತ್ನವನ್ನ ಹಾಕುವಂಥದ್ದು, ಈ ರೀತಿಯಾಗಿ ವಿಶೇಷವಾದಂತಹ ರತ್ನವನ್ನ ಅವರು ಬಳಸ್ತಾ ಇರ್ತಾರೆ. ಆಗ ಮಾತ್ರ ಈ ರತ್ನಗಳು 100% ಕೆಲಸ ಮಾಡುತ್ತೆ. ಹಾಗೆ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ ವಿಶೇಷವಾಗಿ ನಿಮ್ಮ ಕುಂಡಲಿ ಅನಾಲಿಸಿಸ್ ಆಗ್ಲೇಬೇಕು. ಹಾಗೆ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ
ನಿಮ್ಮ ಕುಂಡಲಿಯ ಅನಾಲಿಸಿಸ್ ನೀವು ಮಾಡಲೇಬೇಕಾಗುತ್ತೆ. ಇನ್ನೊಂದು ವಿಶೇಷವಾದಂಥ ವಿಚಾರ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕಾಗಿರೋದು ಏನಂದ್ರೆ, ಈ ರತ್ನಗಳನ್ನ ನಾವು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ನೋಡುವಾಗ ಈ ಒಂದು ಉಂಗುರ ತರಿಸ್ಕೊಡಿ ಅಂದಾಗ ತರಿಸ್ಕೊಡ್ತಾರೆ. ಆದ್ರೆ ಆ ರತ್ನಗಳೇನಿರುತ್ತಲ್ಲ, ಅದು ಕ್ವಾಂಟಿಟಿ ಚೆನ್ನಾಗಿರುತ್ತೆ, ರೇಟು ಕಮ್ಮಿ ಹೇಳ್ತಾರೆ, ಬಟ್ ಅದರ ಕ್ವಾಲಿಟಿ ಅಂತಕ್ಕಂಥದ್ದು ಬಹಳ ಹಾಳಾಗಿರುತ್ತೆ. ಆ ರತ್ನವನ್ನ ನೀವು ಧರಿಸಿದ್ರು ಅದು ಯಾವುದೇ ರೀತಿ ಕೆಲಸಗಳು ಕೂಡ ನಿಮಗೆ ಮಾಡೋದಿಲ್ಲ. ಹಾಗೂ ಈ ರತ್ನಗಳನ್ನ ಧರಿಸೋದಕ್ಕಿಂತ ಮುಂಚೆ ವಿಶೇಷವಾಗಿ ಇದಕ್ಕೆ ಷೋಡಶ ಉಪಚಾರ ಪೂಜೆಗಳಾಗಬೇಕು. ಸುಮ್ಮನೆ ಅದೊಂದು ತಂದೆ ಹಾಕೊಂಡೆ ಅಂತಲ್ಲ. ಒಂದು ರತ್ನವನ್ನ ತಂದು ಅದಕ್ಕೆ ಬೇಕಾದಂತಹ ಒಂದು ಕಾಳುಗಳನ್ನ ತಂದು ಅದರಲ್ಲಿಟ್ಟು ಮರುದಿನ ಬೆಳಗ್ಗೆ ಅದನ್ನ ಕಾಯಿಸಿದ ಹಾಲು ತಣ್ಣದಾದ ನಂತರದಲ್ಲಿ ಅದಕ್ಕೆ ಅಭಿಷೇಕವನ್ನ ಮಾಡಿ ನೈವೇದ್ಯವನ್ನ ಮಾಡಿ, ಆ ನಂತರದಲ್ಲಿ ಆ ಧಾನ್ಯವನ್ನ ಯಾರಾದ್ರೂ ವಿಪ್ರರಿಗೆ ದಾನವಾಗಿ ಕೊಟ್ಟು ಆ ನಂತರದಲ್ಲಿ ಆ ಒಂದು ರತ್ನವನ್ನ ನೀವು ಧರಿಸ್ಕೋಬೇಕಾಗತ್ತೆ. ಆಗ ಮಾತ್ರ ಅದು ನಮಗೆ ಕೆಲಸ ಮಾಡುತ್ತೆ ಹಾಗೂ ಸಕ್ಸಸ್ ಅನ್ನೋದನ್ನ ಕೂಡ ಕೊಡುತ್ತೆ. ಯಾವುದೋ ಒಂದು ರಾಶಿ ಅಂತ ಅನ್ಕೊಂಡು ಈ ಸ್ಟೋನ್ ನಿಮ್ಗೆ ಹಾಕಿ ಅಂತ ಹೇಳಿ ಒಂದು ಚಾರ್ಟ್ ಕೊಟ್ಬಿಡ್ತಾರೆ. ಆ ಚಾರ್ಟ್ ಪ್ರಕಾರವಾಗಿ ಹಾಕಿದಾಗ ಈ ರೀತಿ ಸಂಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ. ಆಮೇಲೆ ಈ ಒಂದು ಒರಿಜಿನಲ್ ಸ್ಟೋನ್ಗಳೇನಿರುತ್ತಲ್ಲ, ಇದು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಇದು ಒಂದು ರತ್ನಶಾಸ್ತ್ರದ ಬಗ್ಗೆ ಪರಿಪೂರ್ಣವಾಗಿ ಒಂದು ರಾಶಿ ಅನುಗುಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ನೀವೆಲ್ಲರೂ ಕೂಡ ಪಾಲನೆ ಮಾಡಿ, ಆಗ ಮಾತ್ರ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನಮ್ಮ ಜಾತಕದಲ್ಲಿ ನೋಡಿಕೊಂಡು ಆ ನಂತರದಲ್ಲಿ ಈ ರತ್ನವನ್ನ ಯಾಕೆ ಧರಿಸ್ಬೇಕು ಅಂದ್ರೆ, ಇದು ನಮ್ಮ ಕೈ, ಈ ಎಲ್ಲ ವಿಚಾರಗಳು ಕೂಡ ಪರ್ವಗಳು ಅಂತ ಬರುತ್ತೆ. ಈ ಪರ್ವಗಳಿಗೆ ಅನುಸಾರವಾಗಿ ನಾವು ರತ್ನವನ್ನ ಧರಿಸ್ಬೇಕು. ಆ ರತ್ನವನ್ನ ಧರಿಸೋದಕ್ಕಿಂತ ಮುಂಚೆ ವೃಶ್ಚಿಕ ರಾಶಿಯವರಿಗೆ ಆಗಿ ಬರುವಂತಹ ರತ್ನಗಳು ಯಾವುದು ಅಂತ ನೋಡೋದಾದ್ರೆ ಹವಳ, ಪುಷ್ಯರಾಗ ಮತ್ತು ಮಾಣಿಕ್ಯ. ಆದ್ರೆ ನೀವು ಈ ಹವಳ, ಪುಷ್ಯರಾಗ, ಮಾಣಿಕ್ಯ ಧರಿಸೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ನೋಡ್ಕೋಬೇಕು. ಏನಪ್ಪಾ ಅದು ಅಂದ್ರೆ, ಈ ರಾಶಿಯ ಅಧಿಪತಿ ಯಾರು? ಕುಜಗ್ರಹ ಅಂದ್ರೆ ಮಂಗಳ. ಜೊತೆಯಲ್ಲಿ ಈ ಒಂದು ರಾಶಿಯಿಂದ ಇರತಕ್ಕಂತಹ ಸ್ಥಾನಮಾನಗಳು ಪುಷ್ಯರಾಗ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನ, ಸೂರ್ಯನ ಸ್ಥಾನ ಹಾಗೂ ಕುಜಗ್ರಹದ ಸ್ಥಾನ ಯಾವುದಿದೆ ಅಂತಕ್ಕಂಥದ್ದನ್ನ ನೋಡಿ ಆನಂತರವಷ್ಟೇ ರತ್ನವನ್ನ ಧರಿಸ್ಕೋಬೇಕಾಗತ್ತೆ. ನೀವು ಈ ರತ್ನವನ್ನ ಧರಿಸೋದಕ್ಕಿಂತ ಮುಂಚೆ ಈ ವಿಚಾರಗಳನ್ನ ಯಾಕೆ ನೋಡಬೇಕು ಅಂದ್ರೆ, ತಪ್ಪಾಗಿರ್ತಕ್ಕಂತಹ ಬೆರಳಿಗೆ ತಪ್ಪಾದಂತಹ ಉಂಗುರವನ್ನ ನೀವು ಹಾಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಅಶುಭ ಫಲಗಳು ಸಿಗತ್ತೆ. ಶುಭ ಆಗೋದಕ್ಕೆ ಬದಲು ಅಶುಭ ಆಗ್ಬಿಡುತ್ತೆ. ಈಗ ನಮ್ಮ ಡೇಟ್ ಆಫ್ ಬರ್ತ್ ಇಲ್ಲ, ನಮ್ಮ ಕುಂಡ್ಲಿನೇ ಇಲ್ಲ, ನಾವೇನ್ ಮಾಡಬೇಕು? ಉತ್ತರವನ್ನ ತಿಳಿಸ್ಕೊಡ್ತಾನೆ. ಈ ರತ್ನಗಳೆಲ್ಲ ಬಹಳ ಕಾಸ್ಟ್ಲಿ ಆಗ್ಬಿಡುತ್ತೆ, ನಮ್ಗೆ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ, ಏನ್ ಮಾಡಬೇಕು? ಅದಕ್ಕೂ ಕೂಡ ಉತ್ತರವನ್ನ ತಿಳಿಸ್ಕೊಡ್ತಾನೆ. ನೋಡಿ, ಸಾಮಾನ್ಯವಾಗಿ ಈ ರತ್ನಗಳನ್ನ ಯಾರ್ಯಾರು ಹಾಕೊಳ್ತಾರಲ್ಲ, ಈ ರತ್ನಗಳು ಬಹಳ ಕಾಸ್ಟ್ಲಿ ಇರುತ್ತೆ. ಇದಕ್ಕೆ ಒಂದು ಆಯಸ್ಸು ಅಂತ ಇರುತ್ತೆ. ಅಂದ್ರೆ ನೀವು ತಗೊಂಡ್ರೆ ಲೈಫ್ ಟೈಮ್ ಪೂರ್ತಿ ಇದನ್ನ ಹಾಕೊಳ್ಳೋದಕ್ಕಾಗೋದಿಲ್ಲ. ಒಂದೊಂದು ರತ್ನಕ್ಕೂ ಇಷ್ಟಿಷ್ಟು ವರ್ಷ ಆಯಸ್ಸು ಅಂತ ಇರುತ್ತೆ. ಮ್ಯಾಕ್ಸಿಮಮ್ ಅದರಲ್ಲಿರುವಂಥದ್ದು 5 ವರ್ಷ. ಒಂದು ವಜ್ರವನ್ನು ತಗೊಂಡ್ರು ಕೂಡ 5 ವರ್ಷ ಅಷ್ಟೇ ಅದಕ್ಕೆ ಆಯಸ್ಸು. ಅಂದ್ರೆ ಅದು ನೀವು ತಗೊಂಡು 5 ವರ್ಷ ನಿಮ್ಗೆ ಒಳ್ಳೇದು ಮಾಡುತ್ತೆ. ಆ ನಂತರದಲ್ಲಿ ಅದರ ಎನರ್ಜಿ ಕಮ್ಮಿ ಆಗ್ತಾ ಬರುತ್ತೆ. ಅದರ ಬದಲಾಗಿ ಏನ್ ಮಾಡಬಹುದು ಅಂದ್ರೆ, ವಿಶೇಷವಾಗಿರ್ತಕ್ಕಂಥದ್ದು ಉಪರತ್ನಗಳು ಅಂತ ಬರುತ್ತೆ. ಈ ಉಪರತ್ನಗಳನ್ನ ಉಂಗುರದ ರೀತಿಯಲ್ಲಿ ಧರಿಸುವಂಥದ್ದಲ್ಲ, ಅದರ ಬದಲಾಗಿ ಬ್ರೇಸ್ಲೆಟ್ ರೀತಿ ಕೈಗೆ ಹಾಕೋಬೇಕಾಗತ್ತೆ. ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಈ ಗ್ರಹಗಳಿದ್ರು ಕೂಡ ನಿಮಗೆ ಶುಭ ಫಲವನ್ನ ಕೊಡುತ್ತೆ. ಹೇಗೆ ಅಂದ್ರೆ, ಈ ರತ್ನಗಳು ಯಾವುದೇ ರೀತಿ ನೆಗೆಟಿವ್ ಅಂತಕ್ಕಂಥದನ್ನ ಕೊಡೋದಿಲ್ಲ. ಆದ್ರೆ ಮೇನ್ ಆಗಿರ್ತಕ್ಕಂತಹ ರತ್ನಗಳು, ಈ ಹವಳ, ಪುಷ್ಯರಾಗ ಅಥವಾ ಮಾಣಿಕ್ಯನ ಹಾಕೊಳ್ತಿರಲ್ಲ, ಇದು ನೆಗೆಟಿವ್ ಕೂಡ ಕೊಡಬಹುದು. ಅದು ಬಾಧಕ ಸ್ಥಾನದಲ್ಲಿ ಇದ್ರೆ, ಅದು ಉಚ್ಚ ಸ್ಥಾನದಲ್ಲಿ ಚೆನ್ನಾಗಿರೋ ಸ್ಥಾನದಲ್ಲಿ ಇತ್ತು ಅಂದ್ರೆ ಖಂಡಿತ ಅದು ಕೂಡ ಒಳ್ಳೇದೇ ಮಾಡುತ್ತೆ. ಆದ್ರೆ ವಿಶೇಷವಾದಂತಹ ಮಣಿಯನ್ನ, ಬ್ರೇಸ್ಲೆಟ್ ಅನ್ನ ನೀವು ಕೈಯಲ್ಲಿ ಹಾಕೊಳ್ಳೋದ್ರಿಂದ ಶುಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಹೇಗೆ ನೋಡಿ, ಇದು ಗುರುವಿನ ಅನುಗ್ರಹವುಳ್ಳಂತಹ ಹಳದಿ ಮಣಿಗಳು. ಹಾಗೆ ಇದು ಕೆಂಪು ಅಂದ್ರೆ ಕುಜಗ್ರಹದ ಅನುಗ್ರಹ ನಿಮಗೆ ಬರ್ಲಿಕ್ಕಿರ್ತಕ್ಕಂಥದ್ದು. ಎರಡನ್ನ ಕೂಡ ಕಾಂಬಿನೇಷನ್ ಮಾಡಿ ನಿಮ್ಮ ಕೈಯಲ್ಲಿ ಹಾಕೊಳ್ಳೋದ್ರಿಂದ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಕ್ಕಂಥದ್ದಿದೆ. ಅಂದ್ರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತಕ್ಕಂಥದ್ದು. ಈ ಗುರು ಇದ್ದಾಗ ಗುರುವಿನ ಬಲ ಇರುತ್ತೆ, ಹೋಗುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶುಭವಾಗತ್ತೆ. ಜೊತೆಯಲ್ಲಿ ಈ ಒಂದು ಕುಜನ ಅನುಗ್ರಹ, ಕುಜ ಭೂಕಾರಕ, ಭೂಮಿಯ ಕಾರಕ ಆಗಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿಮ್ಮ ರಾಶಿಯ ಅಧಿಪತಿಯ ಅನುಗ್ರಹ ನಿಮಗಿರೋದ್ರಿಂದ ಎಲ್ಲ ಕೆಲಸಗಳು ಕೂಡ ಅತ್ಯಂತ ವೇಗವಾಗಿ ಶುಭವಾಗಿ ನಿಮಗೆ ಲಾಭವನ್ನ ಕೊಡುತ್ತೆ. ಹಾಗೆ ಈ ಒಂದು ವಿಚಾರವನ್ನ ವಿಶೇಷವಾಗಿ ಎಲ್ಲಾ ವೃಶ್ಚಿಕ ರಾಶಿಯವರು ಕೂಡ ಪಾಲನೆ ಮಾಡಿಕೊಡಿ. ಈ ಬ್ರೇಸ್ಲೆಟ್ಗಳನ್ನ ಸುಮ್ಮನೆ ತಗೊಂಡೋಗಿ ಹಾಕುವಂತ ಕಾರ್ಯಗಳು ಮಾಡೋದಿಲ್ಲ. ಈ ಬ್ರೇಸ್ಲೆಟ್ಗಳನ್ನ ತಗೊಬಂದು
ಅದಕ್ಕೆ ಷೋಡಶ ಉಪಚಾರ ಪೂಜೆಯನ್ನು ಮಾಡಿ, ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ, ನಿಮ್ಮ ಮನೆದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ, ನಿಮ್ಮ ಸಮಸ್ಯೆ ಏನಿದೆ ಅಂತ ಕೇಳಿ ಆ ಸಮಸ್ಯೆಗೆ ಅನುಗುಣವಾಗಿರತಕ್ಕಂತಹ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ, ಸಂಕಲ್ಪವನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆ ಕೂಡ ನಮ್ಮ ಈ ಸಂಸ್ಥೆ ಮುಖಾಂತರದಲ್ಲಿ ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಈ ಮಣಿಗಳ ಅಗತ್ಯ ಇದೆಯೋ ಕೆಳಕಂಡ ನಂಬರ್ಗೆ ಕರೆ ಮಾಡಿ. ಇನ್ನುಳಿದಂತೆ ಹಲವಾರು ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಆ ಭಗವಂತ ನೆರವೇರಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.